ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ಮೆಗಾ ಡಿಬೇಟ್ನ ವಿಶೇಷ ಅತಿಥಿ ರಾಜಕೀಯದಲ್ಲಿ ಅತ್ಯಂತ ಹಿರಿಯರು, ಕಾಂಗ್ರೆಸ್ನ ನಾಯಕರು ಹಾಗೆ ಮಾಜಿ ಸಚಿವರು ಆಗಿರುವ KN ರಾಜಣ್ಣ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಮುಸಲ್ಮಾನರಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಒಂದು ಕ್ಯಾಂಪೇನ್ ನಡೆಸಿ ನಿಮ್ಮ 4% ರಿಸರ್ವೇಷನ್ ಅನ್ನು ತರ್ತೀವಿ, ನಮಗೆ ಯಾವತ್ತು BJP ಸರ್ಕಾರ ಇದ್ದಾಗೂ ಕೂಡ ಬಂದು ನಮ್ಮನ್ನು ಹೆದರಿಸಿರೋ ಅಂಥದ್ದಿಲ್ಲ, ಒಂದು ಭಯವನ್ನು ಹುಟ್ಟಾಕಿ ಆಮೇಲೆ ನಾವು ಅದನ್ನು ಮಾಡಿಸ್ತೀವಿ ಇದನ್ನು ಮಾಡಿಸ್ತೀವಿ ಅಂತ ಹೇಳಿ ಲಾಸ್ಟಿಗೆ ನಿಮ್ಮ ಕ್ಯಾಬಿನೆಟ್ ಎಲ್ಲ ರಚನೆ ಆದಮೇಲೆ ನಮಗೆ ಮುಸಲ್ಮಾನರಿಗೆ ಮೂಸು ನೋಡಲ್ಲ ನೀವು. ಯಾಕಂದರೆ ನಮ್ಮಲ್ಲಿ ಒಂದು ನಂಬಿಕೆ ಹುಟ್ಟಿಸಿರ್ತೀರ, ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ನೀವು ಧೈರ್ಯವಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನೀವು ಧೈರ್ಯವಾಗಿ ಇರೋಕ್ಕಾಗಲ್ಲ, BJP ಅವರು ನಿಮ್ಮನ್ನು ಅಪೋಸ್ ಮಾಡ್ತಾರೆ, ನಿಮ್ಮನ್ನು ಬಿಡಲ್ಲ ಯಾವುದೇ ರೀತಿ ಅಂತ ಹೇಳಿ ಅನ್ನೋದು ಹುಟ್ಟಾಕಿರ್ತೀರ. ಅದಕ್ಕೆ ನಾನು ಕೇಳೋದು, ಇದು ಬಂದ ಮೇಲೆ ಅಧಿಕಾರಕ್ಕೆ ಯಾವ ಕೆಲಸನೂ ನೀವು ಮಾಡಲ್ಲ. ಸೊ ನಾನು ಕೇಳೋದು, ಒಬ್ಬ ಮುಸ್ಲಿಂ ಆಗಿ ನೀವು ಕಾಂಗ್ರೆಸ್ ಪಕ್ಷನ ಇಲ್ಲ ಕಾಮ್ಚೋರ್ ಪಕ್ಷನ ಸರ್? ನೀವು ಓಟ್ ಹಾಕೋವಾಗ ಕಾಮ್ಚೋರ್ ಪಕ್ಷ ಅಂತ ತಿಳ್ಕೊಂಡಿದ್ದೀರೋ ಇದು ಕಾಮ್ ಪಕ್ಷ ಅಂತ ತಿಳ್ಕೊಂಡಿದ್ದೀರೋ ನೀವು ತೀರ್ಮಾನ ಹೇಳ್ಬೇಕು. ಮಾರ್ಕೆಟಿಂಗ್ ಯಾರು ಮಾಡೋ ನೀವೇ ಅಲ್ವೇನ್ರಿ? ನಿಮ್ ಪ್ರಶ್ನೆ ಇದ್ದಿದ್ದು ಮುಸಲ್ಮಾನರಿಗೆ ಕಾಂಗ್ರೆಸ್ನವರು ಕೊಟ್ಟ ಭರವಸೆಯನ್ನು ಈಡೇರಿಸ್ತಿಲ್ಲ ಅಂತ. ನೋಡಿ, ಮುಸ್ಲಿಮ್ಸು ಏನಿದ್ದಾರೆ ಅವ್ರ ಪ್ರೋಗ್ರಾಮ್ ಏನಿರುತ್ತೆ ಅಂತ ಹೇಳಿದ್ರೆ ಅವರು BJP ಸೋಲಿಸ್ಬೇಕು ಅಂತ ಇರ್ತಾರೆ ಅಷ್ಟೇ. ಅವರು ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತ ಓಟ್ ಹಾಕೋದಿಲ್ಲ, ಅವರು BJP ಸೋಲಿಸ್ಬೇಕಂತದ್ದು. ಅದು ಇಲ್ಲಿನೂ ಅಷ್ಟೇ, ದೇಶದಲ್ಲಿ ಎಲ್ಲ ಕಡೆನೂ ಅಷ್ಟೇ ಅವ್ರದ್ದು. ನಿಮ್ಗೆ ಯಾವುದಿದೆ ಬೇರೆ ಆಲ್ಟರ್ನೇಟಿವ್? ಅದಕ್ಕೆ ಓಟ್ ಹಾಕ್ತೀರ ಅಷ್ಟೇ. ಸರ್ಕಾರದಿಂದ 2,500 ಲಕ್ಷ ಕೋಟಿ ಹಣವನ್ನು ಪ್ರತಿ ವರ್ಷ ರೈಟ್ ಆಫ್ ಆಗುತ್ತೆ ದೊಡ್ಡ ದೊಡ್ಡ ಉದ್ಯೋಗಪತಿಗಳದ್ದು. ಆದರೆ ಬಡವ್ರ ಸಾಲ ಯಾರೂ ಅದನ್ನು ರೈಟ್ ಆಫ್ ಮಾಡಲ್ಲ. ಈಗ ವೇ ಆಫ್ ಅಂತ ಹೇಳಿಬಿಟ್ಟು ರೈತರ ಸಾಲ ಮನ್ನಾ ಮಾಡ್ತೀರಾ, ರೈತರಿಗೆ ನಷ್ಟ ಆಗಿರ್ತದೆ, ಅದನ್ನು ನೀವು ಪೂರೈಸ್ತೀರಾ, ಅದು ನಮಗೆ ಸಂತೋಷ, ನಾವು ಯಾವತ್ತೂ ರೈತರ ಪರವಾಗಿರ್ತೀವಿ. ಆದರೆ ಈ ಬಡತನದಲ್ಲಿರುವಂತಹ ಕುಟುಂಬಗಳಿಗೆ ಯಾವುದೇ ಮಿನಿಸ್ಟರ್ ಆಗಲಿ ಯಾವುದೇ CM ಆಗಲಿ ಸಾಲ ಮನ್ನಾ ಮಾಡುವಂಥ ಹೆಸರು ಎತ್ತಲ್ಲ, ಉದ್ಯೋಗಪತಿಗಳನ್ನು ಸಾಲ ಮನ್ನಾ ಮಾಡ್ತಾರೆ. ಎಂಥದ್ದು ಯಂಗ್ಸ್ಟಾರ್ ಪಕ್ಷದಿಂದ ಬಂದಿದ್ದೀರಿ, ಭಾಳ ಸಂತೋಷ, ಒಳ್ಳೆ ಪ್ರಶ್ನೆ ಕೇಳಿದಿರಿ. ಅಲ್ಲೆಲ್ಲ ಹೇಳ್ತೀನಿ, ಒಂದು ನಿಮಿಷ ಬಡ್ಡಿ ತಗೊಳಕ್ಕೆ ಅವಕಾಶ ಇದೆಯಾ? ಮತ್ತು ಅದನ್ನು ನೀವು ಅದು ಹೇಳ್ಬೇಕಲ್ಲ, ಬಡ್ಡಿ ಯಾಕೆ ತಗೋತೀರಿ ಅಂತೇಳಿ. ತಗೋಬಾರ್ದು ಅಂತ ಹೇಳ್ಬೇಕು ಅವ್ರಿಗೆ. ಮತ್ತು ಯಾಕೆ ತಗೋತಾರೆ? ಅದು ತಗೋಕೊಡೋದು ಅಂತ ಒಂದು ಹೋರಾಟ ಮಾಡು, ನಿನ್ನ ಪರವಾಗಿ ನಾವು ಇರ್ತೀವಿ. ಥ್ಯಾಂಕ್ ಯು.